ವೀಕ್ಷಕರೇ ನಮಸ್ಕಾರ. ಪೆಸಿಫಿಕ್ ಮಹಾಸಾಗರದಲ್ಲಿ ನೈಸರ್ಗಿಕವಾಗಿ ಉಂಟಾಗುವ ಹವಾಮಾನ ವಿದ್ಯಮಾನವೇ ಎಲ್ ನೀನೋ. ಈ ನೈಸರ್ಗಿಕ ವಿದ್ಯಮಾನ ನಡೆಯುವಾಗ ಸಮಭಾಜಕ ಬಳಿ ಸಮುದ್ರದ ಮೇಲ್ಮೈ ನೀರಿನ ಪದರು ಸಾಮಾನ್ಯಕ್ಕಿಂತ ಅತಿ ಹೆಚ್ಚು ತಾಪಮಾನ ಹೊಂದಿರುತ್ತದೆ. ಈ ಬೆಳವಣಿಗೆ ಜಾಗತಿಕ ಹವಾಮಾನದ ಮೇಲೆ ಮತ್ತು ಮಳೆಯ ವಿಧಗಳ ಮೇಲೆ ಭಾರಿ ಬದಲಾವಣೆಯನ್ನ ತಂದಿಡುತ್ತದೆ. ಎಲ್ ನೀನೋ ಹೇಗೆ ಸಂಭವಿಸುತ್ತದೆ? ಪೆಸಿಫಿಕ್ ಮಹಾಸಾಗರದ ಮೇಲೆ ಸಾಮಾನ್ಯವಾಗಿ ಪೂರ್ವದಿಂದ ಪಶ್ಚಿಮಕ್ಕೆ ಬೀಸುವ ಮಾರುತಗಳು ಈ ಸಮಯದಲ್ಲಿ ದುರ್ಬಲಗೊಳ್ತವೆ. ಈ ಬೆಳವಣಿಗೆಯಿಂದ ಪಶ್ಚಿಮದಲ್ಲಿ ಸಂಗ್ರಹವಾಗಬೇಕಿದ್ದ ಬೆಚ್ಚಗಿನ ನೀರು ಮಧ್ಯ ಹಾಗೂ ಪೂರ್ವ ಪೆಸಿಫಿಕ್ ಕಡೆಗೆ ಹರಡುತ್ತದೆ. ಸಮುದ್ರದ ಮೇಲ್ಪದರಿನ ತಾಪಮಾನ ಹೆಚ್ಚಾಗಿ ಇಡೀ ವಾತಾವರಣದ ಒತ್ತಡದಲ್ಲಿ ಬದಲಾವಣೆ ಉಂಟಾಗುತ್ತದೆ. ಆಗ ಎಲ್ ನೀನೋ ಸಂಭವಿಸುತ್ತದೆ. ಪ್ರಮುಖ ಕಾರಣಗಳೇನು ಅಂತ ನೋಡೋದಾದ್ರೆ, ಭಾರತ ಆಸ್ಟ್ರೇಲಿಯಾ ಮಳೆ ಪ್ರಮಾಣ ಕಡಿಮೆಯಾಗಿ ಭಾರತ ಮತ್ತು ಆಸ್ಟ್ರೇಲಿಯಾ ಈ ಎರಡು ದೇಶಗಳಲ್ಲಿ ಬರಗಾಲದ ಸ್ಥಿತಿ ಎದುರಾಗುತ್ತದೆ. ದಕ್ಷಿಣ ಅಮೆರಿಕ ಅತಿ ಹೆಚ್ಚು ಮಳೆ ಮತ್ತು ಪ್ರವಾಹ ಪರಿಸ್ಥಿತಿ ದಕ್ಷಿಣ ಅಮೆರಿಕದಲ್ಲಿ ಉಂಟಾಗುತ್ತದೆ. ಜಾಗತಿಕ ತಾಪಮಾನ ಭೂಮಿಯ ಮೇಲ್ಮೈ ತಾಪಮಾನವನ್ನ ಜಾಗತಿಕ ಮಟ್ಟದಲ್ಲಿ ತಾತ್ಕಾಲಿಕವಾಗಿ ಅಧಿಕಗೊಳ್ಳಲು ಕಾರಣವಾಗುತ್ತದೆ. ಇದೇ ವೇಳೆ ನಮ್ಮ ಭಾರತದ IMD ನೀಡಿರುವ ಎಲ್ ನೀನೋ ಪರಿಣಾಮದ ಎಚ್ಚರಿಕೆ ಈಗ ಭಾರತೀಯರಲ್ಲಿ ಆತಂಕವನ್ನ ತಂದಿದೆ. ವೀಕ್ಷಕರೇ, ಇದಾಗಿತ್ತು ಎಲ್ ನೀನೋ ಕುರಿತು ಪುಟ್ಟ ಮಾಹಿತಿ. ನ್ಯೂಸ್ ಡೆಸ್ಕ್ ವಿಶ್ವ ಪ್ಲಸ್ ಟಿವಿ. ವಿಶ್ವ ಪ್ಲಸ್, ಜನಹಿತಕ್ಕಿದು ಜ್ಞಾನದ ಜಾಲ.